ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ 24ನೇ ಅಧ್ಯಾಯ 22ನೇ ವಚನ 2ನೇ ಭಾಗ. ಯೆಹೋವನೇ ನೋಡಿ ವಿಚಾರಿಸಲಿ ಅಂದನು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಕರ್ತ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ನಡೆಯುತ್ತಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ನೋಡಿ ಕಂಗೆಟ್ಟು ಹೋಗಿದ್ದೀರಾ, ಮನಗುದಿದ್ದೀರಾ? ದೇವರಾಗಿರುವಂಥ ಕರ್ತನ ಈ ಮುಂಚಾನೆ ವೇಳೆಯಲ್ಲಿ ನಿಮಗೆ ಆಲೋಚನೆ ಹೇಳಿಕೊಡುವವರಾಗಿದ್ದಾರೆ. ಕೆಲವೊಂದು ಪರಿಸ್ಥಿತಿಗಳನ್ನು ನೀವೇನನ್ನು ಮಾಡದೇ ಇರುವಂತಹ ಸಮಯದಲ್ಲಿ ಪರಿಸ್ಥಿತಿಗಳು ಅಥವಾ ಜನಗಳು ನಿಮಗೆ ವಿರುದ್ಧವಾಗಿ ಗುಣಗುಟ್ಟುವಾಗಲೂ, ನಿಮಗೆ ವಿರುದ್ಧವಾಗಿ ಸಂಚಲನ ಮಾಡುವಾಗಲೂ ಸಹ ನೀವು ಮಾಂಸದಿಂದ ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹೋಗಬೇಡ್ರಿ. ಇದೆಲ್ಲವನ್ನು ಮಾಡಿ ನೀವು ಈಗಾಗಲೇ ಸೋತು ಹೋಗಿದ್ದೀರಾ. ಆದರೆ ದೇವರಾತ್ಮನಿಂದ ಪ್ರಾರಂಭಿಸ್ರಿ. ದೇವರಾತ್ಮನಿಂದ ಪ್ರಾರಂಭಿಸುವಂಥದ್ದು ಯಾವಾಗಲೂ ಸಹ ಸ್ವಲ್ಪ ಆಗ್ಬೋದು, ಆದರೆ ಅದರ ಫಲಿತಾಂಶ ಉತ್ತಮವಾದಂಥದ್ದೇ ಆಗಿರುತ್ತದೆ. ಇಂದು ಆತ್ಮಿಕ ಜೀವಿತ ಅನ್ನುವಂಥದ್ದು ಆತ್ಮ ಮತ್ತು ಮಾಂಸದ ನಡುವಿನ ಇರುವಂಥ ಹೋರಾಟವೇ ಆಗಿದೆ. ಕೆಲವೊಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ವಿಧವಾದಂಥ ಹೋರಾಟಗಳು, ನಿಮ್ಮ ಶರೀರಕ್ಕೂ ನಿಮ್ಮ ಆತ್ಮಕ್ಕೂ ಬಹಳವಾದಂಥ ಹೋರಾಟಗಳಿರುತ್ತದೆ. ನಿಮ್ಮ ಶರೀರವೇ ನಿಮ್ಮ ಆತ್ಮನಲ್ಲೇ ಇರುವಂಥ ಕಾರ್ಯಗಳನ್ನು ಅದು ಹಾಗೆ ಮಾಡುತ್ತದೆ ಎಂಬುದಾಗಿ ನೋಡುವುದಾದರೆ, ಸುತ್ತಮುತ್ತಲಿರುವಂಥ ಜನಗಳು ಅಥವಾ ನಿಮ್ಮ ಕುಟುಂಬದವರು ಯಾರೇ ಆಗಿರಲಿ, ಅವರು ನಿಮ್ಮನ್ನು ವಿರೋಧಿಸುವಂಥದ್ದೆಲ್ಲ ಆಶ್ಚರ್ಯ ಏನಿಲ್ಲ. ಹಾಗಾಗಿ ದೇವರಾತ್ಮನಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ಕರ್ತ ನಿಮ್ಮನ್ನು ಉತ್ತೇಜಿಸಿ ನಡೆಸುವವರಾಗಿ ಇದ್ದಾರೆ. ಜಕರಿಯನು ಹಳೆಯ ಒಡಂಬಡಿಕೆಯಲ್ಲಿ ಕರ್ತನ ರಕ್ತಸಾಕ್ಷಿಯಾಗಿ ಸಾಯಲ್ಪಟ್ಟಂಥ ದೇವರ ಮನುಷ್ಯನು. ಆಲಯದಲ್ಲಿ ನಡೆಯುವಂಥ ಕಾರ್ಯಗಳೆಲ್ಲವನ್ನೂ ಸಹ ತಪ್ಪಾಗಿ ಇದ್ದುದರಿಂದ ಜನಗಳನ್ನು ಎಚ್ಚರಿಸಿ ಆತನ ಆತ್ಮವುಳ್ಳವನಾಗಿ ಕೋಪದಿಂದ ಅವರಿಗೆ ಬೋಧಿಸಲ್ಪಟ್ಟ. ಆದರೆ ಜನಗಳು ಮಾಂಸದಲ್ಲಿ ಅವರು ಕೋಪವುಳ್ಳವರಾಗಿ ಅವನನ್ನು ಹೊಡೆದು ಸಾಯಿಸಲ್ಪಟ್ಟರು. ಅವನು ಸಾಯುವಂಥ ಸಮಯದಲ್ಲಿ ಯೆಹೋವ ದೇವರೇ ನೋಡಿ ವಿಚಾರ ಮಾಡಲಿ ಎಂಬುದಾಗಿ ಹೇಳಿ ಸತ್ತು ಹೋದನು. ಈಗ ಆತನು ನಿಜವಾಗಿ ನೋಡುವುದಾದರೆ ಶರೀರ ಸತ್ತು ಹೋಯಿತು, ಆದರೆ ಆತ್ಮ ಇನ್ನೂ ಸಹ ಜೀವಿಸ್ತಾ ಇದೆ. ಅದನ್ನು ಕುರಿತಾಗಿ ಮತ್ತಾಯ 23:35 ದೇವರಾಗಿರುವಂಥ ಯೇಸು ಕರ್ತನು ಜಕರಿಯನ ಮರಣದ ಕುರಿತಾಗಿ ಮಾತನಾಡುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತ ಇನ್ನೂ ಸಹ ನೀವು ಮರಣಿಸಲಿಲ್ಲ ಮತ್ತು ನೋಡುವುದಾದರೆ ನೀವು ಪಾಪವನ್ನೇ ಜಯಿಸದವರಾಗಿ ಇದ್ದೀರಾ. ಆತ್ಮನಲ್ಲಿ ಜೀವಿಸಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ಕರ್ತನ ನಿಶ್ಚಯವಾಗಿ ನಿಮಗೆ ಜೀವನ ಕೊಡುತ್ತಾರೆ. ಈ ಕಡೆಯ ದಿನಮಾನಗಳಲ್ಲಿ ನಮಗಿರುವಂಥ ಹೋರಾಟ ರಕ್ತ ಮತ್ತು ಮಾಂಸ, ಇವುಗಳನ್ನು ನಾವು ಜಯಿಸುವವರಾಗಿ ಇರಬೇಕು. ಇವುಗಳನ್ನು ನೀವು ಜಯಿಸುವಾಗ ಕರ್ತನ ನಿಶ್ಚಯವಾಗಿ ನಿಮ್ಮ ಪಕ್ಷದಲ್ಲಿ ಆತ್ಮನಿಂದ ನಿಮ್ಮನ್ನು ಮುನ್ನಡೆಸುವಾಗ ನೀವು ಸಮಾಧಾನಕರವಾಗಿ ಸಂತೋಷಕರವಾಗಿ ಎಲ್ಲವನ್ನೂ ಸಹ ಜಯಿಸಲ್ಪಡ್ಬೋದು. ನಿಮಗೆ ಯಾರೆಲ್ಲ ಕುಯುಕ್ತಿ ಮಾಡಿದ್ದಾರೋ ಅದನ್ನು ನೀವು ತೀರಿಸಬೇಡ್ರಿ. ದೇವರ ನ್ಯಾಯವನ್ನು ತೀರಿಸುವವರಾಗಿ ಇದ್ದಾರೆ. ಕರ್ತನಿಗೆ ಒಪ್ಪಿಸಿಕೊಟ್ಟು ನಿಶ್ಚಿಂತರಾಗಿ ಇರ್ರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ಇವರಿಗೆ ವಿರುದ್ಧವಾಗಿ ಕುಯುಕ್ತಿಯನ್ನು ಮಾಡುವಂತಹ ಇವರ ಜೀವಿತವನ್ನು ಹೊಡೆದು ಹಾಕಲಿಕ್ಕಾಗಿ ನೋಡುತ್ತಿರುವಂತಹ ಮಾಂಸದ ಶತ್ರುವಿನ ಎಲ್ಲ ಆಲೋಚನೆಗಳು ಬಿದ್ದು ಹೋಗಲ್ಪಡಲಿ. ಇವರಾದರೂ ಆತ್ಮನಲ್ಲಿ ಜೀವಿಸಲಿಕ್ಕಾಗಿ ಸಹಾಯ ಮಾಡ್ರಿ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಪ್ರೀತಿಯ ದೇವಜನರೇ, ಈ ದಿನ ಸಂಜೆಗೊಂದು ಸತ್ಯ ಸಂದೇಶ ಈ ಸಂಚಿಕೆಯಲ್ಲಿ ನೀವು ಈ ರಕ್ತ ಮಾಂಸ ಮತ್ತು ಆತ್ಮನ ನಡುವಿನ ಈ ಕಡೆಯ ದಿನಮಾನಗಳ ಹೋರಾಟಗಳನ್ನು ಕುರಿತಾಗಿಯೂ ಸಹ ಧ್ಯಾನಿಸಲ್ಪಡ್ಬೋದು. ಅದಕ್ಕೋಸ್ಕರವಾಗಿ ನಮ್ಮ ಯೂಟ್ಯೂಬ್ನಲ್ಲಿ ಈ ಸಂದೇಶ ಸಂಜೆ 4 ಗಂಟೆಗೆ ಬರಲ್ಪಡ್ತದೆ. ಕಾದುಕೊಳ್ಳ್ರಿ. ನಿಮಗೆ ಆಶೀರ್ವಾದಕರವಾಗಿರ್ತದೆ. ನಿಮಗೆ ದೈವಿಕವಾದಂಥ ಆಲೋಚನೆಗಳು ಕರ್ತನು ಮಾತನಾಡ್ತಾರೆ ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಮುಂಜಾನೆ.